ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ವಾಕ್ಯ ಧ್ಯಾನದಲ್ಲಿ ನಾವು ನೋಡಬೇಕಾಗಿರೋ ವಿಚಾರ ವಾಕ್ಯ ಆಮೋಸ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ತಮ್ಮ ಉಪ್ಪರಿಗೆಗಳಲ್ಲಿ ಬಾಧೆ ಕೊಳ್ಳೆಗಳಿಂದ ಸಂಪಾದಿಸಿದ್ದನ್ನು ಕೂಡಿಸಿಟ್ಟುಕೊಂಡಿರುವವರು ನ್ಯಾಯವಾಗಿ ನಡೆಯಲು ಅರಿಯರು, ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏನ್ ವಾಕ್ಯ ಹೇಳ್ತಾ ಇದೆ? ತಮ್ಮ ಉಪ್ಪರಿಗೆಗಳಲ್ಲಿ ಬಾಧೆ ಕೊಳ್ಳೆಗಳಿಂದ ಸಂಪಾದಿಸಿದ್ದನ್ನು ಕೂಡಿಸಿಟ್ಟುಕೊಂಡಿರುವವರು ನ್ಯಾಯವಾಗಿ ನಡೆಯಲು ಅರಿಯಲು, ಇದು ಯೆಹೋವನ ನುಡಿ. ಹಲ್ಲೆಲೂಯಾ. ತಮ್ಮ ಉಪ್ಪರಿಗೆಗಳಲ್ಲಿ ಅಂದ್ರೆ ನೋಡುವಾಗ ಆವಾಗ ಉಪ್ಪರಿಗೆ ಇತ್ತು, ಅಟ್ಟ ಇತ್ತು. ಇವಾಗ ಉಪ್ಪರಿಗೆ ಅಟ್ಟ ಇಲ್ಲ, ಇವಾಗ ಬ್ಯೂರ್ ಇದೆ. ಹಲ್ಲೆಲೂಯಾ. ಬ್ಯೂರ್ ಈಗ ಮೊದಲು ಕಬ್ಬಣದ ಬ್ಯೂರ್ ಇತ್ತು, ಈಗ ಯಾವ ಬೀರ್ ಬಂದಿದೆ? ಮಾರದ ಬೀರ್, ವುಡನ್ ಬೀರ್ಗಳನ್ನ ನಾವು ಮಾಡಿದ್ದೇವೆ. ಈಗ ಲಾಕರ್ಗಳಿದಾವೆ. ಒಬ್ಬರ ಮನೆಯಲ್ಲಿ ನಾನು ಇಲ್ಲೇ ಅವರಲ್ಲ, ಮಂಗಳೂರಲ್ಲಿ ಅವ್ರ ಲಾಕರ್ ಅಲ್ಲಿ ಅಂದ್ರೆ ಭೂಮಿ ಅಡಿಯಲ್ಲಿದೆ. ಆ ಟೈಲ್ಸ್ ನ ತೆಗೆದು ಅದ್ರ ತಿಜೋರಿ ಕೋಡ್ ಹಾಕಿ ಅದು ತೆಗಿಬೇಕು. ಯಾಕಂದ್ರೆ ಅದು ಒಳಗಡೆ ಯಾಕೆ ಹೋಗಿದೆ ಅಂತಂದ್ರೆ ಅದು ನ್ಯಾಯವಾದ ಹಣ ಅಲ್ಲ, ಅದಕ್ಕೋಸ್ಕರ ಅದು ಭೂಮಿ ಒಳಗಡೆ ಬಂದಿದೆ. ಯಾಕಂದ್ರೆ ಯಾರಿಗೂ ಗೊತ್ತಾಗಲೇ ಇರಲಿ ಅಂತ ಅನ್ಕೊಂಡು. ಅದು ನಾನು ಕಣ್ಣಿಂದ ನೋಡಿಲ್ಲ, ಬಟ್ ಬೇರೆಯವರು ನಮ್ಮ ಫ್ಯಾಮಿಲಿ ಪರ್ಸನ್ಸ್, ನಮ್ಮ ಫ್ಯಾಮಿಲಿ ಅವರೇ ಅವರು ಇದ್ದಾರೆ ಅನ್ನೋದ್ರ ಆ ಒಂದು ವಿಚಾರವನ್ನು ಅವರಲ್ಲಿ ಇಟ್ಟುಕೊಂಡಿದ್ರು ಅಂದ್ಕೊಂಡು ನನಗೆ ಬೇರೆ ಒಂದು ಗೊತ್ತಾಗ. ಅದೇ ರೀತಿಯಲ್ಲಿ ಉಪ್ಪರಿಗೆಗಳಲ್ಲಿ ಬಾಧೆ ಕೊಳ್ಳೆಗಳಿಂದ ನೋಡು ಅಂದ್ರೆ ಇನ್ನೊಬ್ಬರ ಬಾಧೆಯಿಂದ ಅಥವಾ ಇನ್ನೊಬ್ಬರಿಗೆ ಸಮಸ್ಯೆ ಅಥವಾ ಇನ್ನೊಬ್ಬರಿಂದ ಕೊಳ್ಳೆಗಳಿಂದ ಇನ್ನೊಬ್ಬರಿಂದ ಪಡೆದುಕೊಂಡಿದ್ದರಿಂದ ಸಂಪಾದಿಸಿದ್ದನ್ನ ಕೂಡಿಸಿಟ್ಟು ಕೊಂಡಿರುವವರು ನ್ಯಾಯವಾಗಿ ನಡೆಯಲು ಅರಿಯಲು. ಶ್ರೀಮಂತರನ್ನ ನೋಡ್ರಿ, ಅವರು ತುಂಬಾ ಕೊಡಿಸಿರ್ತಾರೆ, ತುಂಬಾ ತಮಗೋಸ್ಕರವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ಮಾಡ್ತಾರೆ, ತಮ್ಮ ಮಕ್ಕಳಿಗೋಸ್ಕರ ಸೈಟ್ಗಳನ್ನ ಜಮೀನುಗಳನ್ನ ಮಾಡ್ತಾರೆ. ಆದ್ರೆ ನೋಡ್ರಿ, ಅವರಲ್ಲಿ ನ್ಯಾಯ ನಿಮ್ಗೆ ಸಿಗುತ್ತಾ? ನ್ಯಾಯ ಸಿಗುತ್ತಾ? ಇರುವಂತ ನಮ್ಮ ಈ ಭಾರತ ದೇಶದಲ್ಲಿ ಬೇಡ, ಹಾಸನ ಪಟ್ಟಣದಲ್ಲಿರುವಂತ ಶ್ರೀಮಂತರನ್ನ ಗಮನಿಸಿದ್ರು ಕೂಡ ಅನ್ಯಾಯದ ಹಣಗಳೇ ಜಾಸ್ತಿ ಇದೆ ಹೊರತು ನ್ಯಾಯದ ಹಣ ಇಲ್ಲ. ಅದಕ್ಕೆ ಇವ್ರು ಏನಂತಂದ್ರೆ ಈ ರೀತಿ ಜಾಸ್ತಿ ಕೂಡಿಸಿಡೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾರಲ್ಲ, ಅವರಿಗೆ ನ್ಯಾಯವಾಗಿ ನಡೆಯುವುದಕ್ಕೆ ಗೊತ್ತಿರುವಂತೆ. ಅದು ಯಾರು ಹೇಳ್ತಾ ಇದ್ದಾರೆ? ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ಇದರ ಎಕ್ಸಾಂಪಲ್ ನಾವು ಅರ್ಥಕೊಳ್ಬೇಕಾದ್ರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡೋಣ. ನಾವು ವ್ಯಕ್ತಿ ಇದ್ದಾನೆ, ನಮಗೆ ಪರಿಚಿತವಾದ ವ್ಯಕ್ತಿ, ಆತನು ಜಕ್ಕಾಯನಾಗಿದ್ದಾನೆ. ಜಕ್ಕಾಯನ ವಿಚಾರವಾಗಿ ವಾಕ್ಯ ಏನ ಹೇಳ್ತದೆ? ಲೂಕನ ಸುವಾರ್ತೆ 19ನೇ ಅಧ್ಯಾಯ 2ನೇ ವಚನ. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು, ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಏನಂದ್ರೆ ಸುಂಕವನ್ನ ತೆಗೆದುಕೊಳ್ಳುವುದಕ್ಕೆ ಅವನಿಗೆ ಪರ್ಮಿಷನ್ ಇತ್ತು ಮತ್ತು ಅದೇ ರೀತಿಯಲ್ಲಿ ಅವನು ಐಶ್ವರ್ಯವಂತನಾಗಿದ್ದನು. ಅವನ ಐಶ್ವರ್ಯದ ಬಗ್ಗೆ ಅಲ್ಲಿ ಯಾವುದೇ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಡಕ್ಷನ್ ಕೊಡೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಆತನ ಜೊತೆ ಮಾತನಾಡುವಾಗ ಅಲ್ಲಿರುವಂತ ಸುತ್ತಲಿರುವಂತ ಜನರು ಅವನ ಐಶ್ವರ್ಯ ಎಲ್ಲಿಂದ ಸಂಪಾದನೆ ಆಗಿದೆ ಅಂತ ಅನ್ಕೊಂಡು ಹೇಳ್ತಾರೆ. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ, ಅಂದ್ರೆ ಯೇಸು ಕ್ರಿಸ್ತನು ಹೇಳ್ತಾರೆ, ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ಳೋದಕ್ಕೆ ಬರಬೇಕು ಅಂತ ಅನ್ಕೊಂಡು ಮನಸ್ಸಿದೆ ಅಂತ ಅನ್ಕೊಂಡು ಹೇಳುವಾಗ ಅಲ್ಲಿರುವಂತ ಜನರು ನೋಡಿದವರೆಲ್ಲರೂ ಈ ರೀತಿಯಲ್ಲಿ ಹೇಳ್ತಾರೆ, ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳ್ಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದ್ದಾರೆ. ಹಾಗಾದ್ರೆ ಪಾಪಿ ಯಾರು ಇಲ್ಲಿ? ಜಕ್ಕಾಯನ ಪಾಪಿ ಆಗಿದ್ದಾನೆ. ಹಾಗಾದ್ರೆ ಪಾಪ ಏನು? ಅವನು ಅಲ್ಲಿ ಆ ಒಂದು ಸಮಯದಲ್ಲಿ ಸುಂಕದವನು. ಸರ್ಕಾರ ಎಷ್ಟು ಸುಂಕವನ್ನ ಟ್ಯಾಕ್ಸ್ ಅನ್ನ ಹಾಕಿತ್ತೋ ಅದಕ್ಕಿಂತ ಹೆಚ್ಚಿನದಾದ ಟ್ಯಾಕ್ಸ್ ಅನ್ನ ಅವನೇನ್ ಮಾಡ್ತಾ ಇದ್ದ? ಜನರಿಂದ ಕಲೆಕ್ಟ್ ಮಾಡ್ತಾ ಇದ್ದ. ಅವನು ಸರ್ಕಾರಕ್ಕೆ ಕೊಡೋದನ್ನ ಸರ್ಕಾರಕ್ಕೆ ಕೊಡೋದನ್ನ ಕೆಲ ಸರ್ಕಾರಕ್ಕೆ ಕೂಡ ಕೆಲವು ಸರಿ ಮೋಸ ಮಾಡ್ತಿದ್ದ ಏನೋ, ಆದ್ರೆ ಉಳಿದದನ್ನ ಏನ್ ಮಾಡ್ತಾ ಇದ್ದ? ತನಗೋಸ್ಕರ ಇಟ್ಕೊಳ್ತಾ ಇದ್ದ. ಅದಕ್ಕೋಸ್ಕರವಾಗಿ ಅವನೇನಾಗಿದ್ದಾನೆ? ಈಗ ಐಶ್ವರ್ಯವಂತನಾಗಿದ್ದಾನೆ. ತನಗೋಸ್ಕರ, ತನ್ನ ತಲೆಮಾರಿಗೋಸ್ಕರ ಕೂಡಿಟ್ಟುಕೊಂಡಿದ್ದೀನಿ ಅಂತ ಅವನು ಅಂದುಕೊಂಡಿದ್ದಾನೆ. ಅವನು ಅಂದುಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಆದರೆ ಜಕ್ಕಾಯನು, ಈಗ ನೋಡ್ರಿ, ಜಕ್ಕಾಯನಿಗೆ ಮಾನಸಾಂತರ ಆಗ್ತದೆ. ಅದನ್ನು ಎಷ್ಟು ಆಸ್ತಿ ಯಾರ್ಯಾರಿಂದ ಕೂಡಿಟ್ಟುಕೊಂಡಿದ್ದಾನೆ ಅಂತ ಅನ್ಕೊಂಡು ನಾವು ಲೆಕ್ಕ ಹೇಳ್ತಾನೆ. ಅವನೇ ಹೇಳ್ತಾನೆ ಬಾಯಲ್ಲಿ,
ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ. ಅದರ ಅರ್ಥ ಏನು? ಅರ್ಧಕ್ಕರ್ಧ ಬಡವರದ್ದು ಕಿತ್ಕೊಂಡು ತಿಂದಿದ್ದಾನೆ. ಅರ್ಧಕ್ಕರ್ಧ ಬಡವರದ್ದು ಕಿತ್ಕೊಂಡು ತಿಂದಿದ್ದಾನೆ. ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡ್ತೇನೆ. ಯಾರಿಗಾದ್ರೂ ಇಷ್ಟು ಅರ್ಧ ಆಸ್ತಿ ಕೊಟ್ಟಾಯ್ತು. ಈಗ ಉಳಿದ ಅರ್ಧ ಆಸ್ತಿಯಲ್ಲಿ ಯಾರಿಂದಾದ್ರೂ ನಾನು ಅನ್ಯಾಯವಾಗಿ ಕಿತ್ತುಕೊಂಡಿದ್ರೆ ನಾನು ಅದನ್ನ 4ರಷ್ಟು 4 ಪಟ್ಟು ಹಿಂದಕ್ಕೆ ಕೊಡೋದಂದ್ರೆ, ಒಬ್ಬರಿಂದ 1 ಕುರಿ ತಗೊಂಡಿದ್ರೆ ಅವನು ಎಷ್ಟು ಕೊಡಬೇಕಾಗಿತ್ತು? 4 ಕುರಿಯಿಂದ ತಿರುಗಿ ಕೊಡಬೇಕಾಗಿತ್ತು. 1 ಬೆಳ್ಳಿ ನಾಣ್ಯವನ್ನ ತೆಗೆದುಕೊಂಡಿದ್ರೆ 4 ಬೆಳ್ಳಿ ನಾಣ್ಯವನ್ನ ಕೊಡಬೇಕಾಗಿತ್ತು. 1 ಎತ್ತನ್ನ ತೆಗೆದುಕೊಂಡಿದ್ರೆ ಈ 4 ಎತ್ತನ್ನ ಅವನು ಕೊಡಬೇಕಾಗಿತ್ತು. ಎತ್ತಿನ ಬೆಲೆ ಈಗ ಒಂದು 50,000 ಇರ್ಬೋದ? ಒಂದು ವೇಳೆ ಜಕ್ಕಾಯನು 50,000 ತಗೊಂಡಿದ್ರೆ ಎಷ್ಟು ಕೊಡಬೇಕಾಗಿತ್ತು? 2 ಲಕ್ಷ ವಾಪಸ್ ಕೊಡಬೇಕಾಗಿತ್ತು. ಈಗಿನ ಒಂದು ಅನ್ಯಾಯಗಾರ ಅಥವಾ ಈಗಿನ ಅನ್ಯಾಯವಾಗಿ ಸಂಪಾದನೆ ಮಾಡೋರಂತ ಹಿಂದೆ ತಿರುಗಿ ಕೊಡಬೇಕಾದ ಪರಿಸ್ಥಿತಿ ಅವರಿಗೆ ಬಂದ್ರೆ ಎಷ್ಟು ಕೊಡಬೇಕು? 50,000 ತಗೊಂಡಿದ್ರೆ 2 ಲಕ್ಷ ಕೊಡಬೇಕು. ಅಥವಾ 50 ಲಕ್ಷ ತಗೊಂಡಿದ್ರೆ 2 ಕೋಟಿ ಕೊಡಬೇಕು. 2 ಕೋಟಿ ಹಿಂದೆ ಕೊಡ್ಬೇಕು ಬಡವರಿಗೆ. ಯಾರಿಂದೆಲ್ಲ ನೀನು ಕಿತ್ಕೊಂಡಿದ್ಯೋ, ಎಲ್ಲಿ ಕಿತ್ಕೊಂಡಿದ್ಯಾ ಅಂತ ಅನ್ಕೊಂಡು ತಿಂಗಳ ಅವರ ಬಗ್ಗೆ ವಸೂಲಿ ಮಾಡಕ್ ಹೋಗ್ತಿದ್ಯೋ ಅದನ್ನ ಲೆಕ್ಕ ಹಾಕಿ ನೀನು ಅದನ್ನ ಅಷ್ಟು ಕೊಡ್ಬೇಕು. ಇದು ಯಾರ ಕತೆ? ಜಕ್ಕಾಯನ ಕತೆ. ಜಕ್ಕಾಯನು ಏನ್ ಮಾಡ್ತಾನೆ? ಉಪ್ಪರಿಗೆಗಳಲ್ಲಿ ಇನ್ನೊಬ್ಬರ ಕೊಳ್ಳೆಗಳಿಂದ ಏನ್ ಮಾಡಿದ್ದಾನೆ? ಸಂಪಾದಿಸಿಕೊಂಡಿದ್ದಾನೆ. ಅವನು ಕೂಡಿಸಿಟ್ಟುಕೊಂಡಿದ್ದಾನೆ. ಅವನಿಗೆ ನ್ಯಾಯವಾಗಿ ನಡೆಯೋದಕ್ಕೆ ಬಂತ? ಅವನಿಗೆ ನ್ಯಾಯವಾಗಿ ನಡೆಯೋದಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಕರ್ತನೆ ಹೇಳ್ತಾ ಇದ್ದಾನೆ, ಈ ಜಾಸ್ತಿ ಕೂಡಿಸಿಟ್ಟುವುದು ಇದೆಯಲ್ಲ ನಮ್ಮನ್ನ, ಅದು ಅನ್ಯಾಯದ ದಾರಿಗೆ ನಡೆಸುತ್ತದೆ. ಅನ್ಯಾಯದ ದಾರಿಯನ್ನು ನಮಗೆ ತೋರಿಸಿಕೊಡುತ್ತೆ. ಯಾಕಂದ್ರೆ ಹೆಚ್ಚಾದ ಹಣ ಇರ್ತದೆ, ಖರ್ಚು ಮಾಡೋದು ಎಲ್ಲಿಂದ ಗೊತ್ತಾಗಲ್ಲ. ಆವಾಗ ನಮ್ಮ ಮನಸ್ಸಿಗೆ ಸೈತಾನನು ಒಳ್ಳೆ ಆಲೋಚನೆ ಅಂತೂ ತರೋದಿಲ್ಲ, ಕೆಟ್ಟ ಆಲೋಚನೆಗಳನ್ನ ತಂದು ಅಲ್ಲಿ ಇನ್ವೆಸ್ಟ್ ಮಾಡ್ರಿ, ಇಲ್ಲಿ ಇನ್ವೆಸ್ಟ್ ಮಾಡ್ರಿ ಅಂತ ಅನ್ಕೊಂಡು ಸೈತಾನನು ಹೇಳ್ತಾನೆ. ಅಥವಾ ಎಲ್ಲಾದರೂ ಒಂದು ತಪ್ಪಾದ ಮಾರ್ಗದಲ್ಲಿ, ಈಗಿನ ದಿನಮಾನದಲ್ಲಿ ಸ್ವಲ್ಪ ಹಣದಲ್ಲಿ ಜಾಸ್ತಿ ಹಣದ ಡಬಲ್ ಅಂತ ಅನ್ಕೊಂಡು ವರ್ಡ್ಗಳು ಅನೇಕ ಕಡೆ ಯೂಸ್ ಆಗುತ್ತೆ. ಅಥವಾ ಸ್ವಲ್ಪ ಹಣದಿಂದ ಹೆಚ್ಚಿನ ಶ್ರೀಮಂತರಾಗಬೇಕು, ಒಂದೇ ಸಲ ಶ್ರೀಮಂತರಾಗಬೇಕು, ಒಂದೇ ಸಲ ಐಶ್ವರ್ಯವಂತರಾಗಬೇಕು ಅನ್ನುವಂತ ಅನೇಕ ಸ್ಕೀಮ್ಗಳನ್ನ, ಅನೇಕ ವಿಚಾರಗಳನ್ನ ನಾವು ಕೇಳಿಸಿಕೊಳ್ತಾ ಇದ್ದೇವೆ. ಒಂದು ತಿಳಿದುಕೊಳ್ಳಿದ್ರಿ, ಯಾವಾಗಲೂ ಕೂಡ ಒಂದೇ ಸರಿ ಊದುತ್ತಲ್ಲ, ಒಂದೇ ಸರಿ ಇರುತ್ತಲ್ಲ, ಅದು ಯಾವತ್ತೂ ಕೂಡ ಶಾಶ್ವತವಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಹೆಜ್ಜೆಯಲ್ಲಿ ಆ ಹೆಜ್ಜೆಯನ್ನ ಹತ್ತುವಂತ ಒಂದು ಪ್ರಾಸೆಸ್ ಅಲ್ಲಿ ನಾವು ಅನುಭವಿಸುವಂತ ಕಷ್ಟಗಳು, ನಾವು ಉಪಯೋಗಿಸುವಂತಹ ನಮ್ಮ ಒಂದು ವ್ಯಾಪಾರದ ನೀತಿಗಳು, ಅದೆಲ್ಲವೂ ಕೂಡ ನಮಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತದೆ. ಹಲ್ಲೆಲೂಯ. ಅದು ಯಾವಾಗಲೂ ಶಾಶ್ವತವಾಗಿರ್ತದೆ. ಅದನ್ನ ನಾವು ಇನ್ನೊಬ್ಬರಿಗೆ ಹೇಳಿದಾಗ ನಮಗೆ ಮುಜುಗರ ಆಗೋದಿಲ್ಲ. ಅದನ್ನ ಹೇಳುವಾಗ ಅನ್ಯಾಯದ ಮಾರ್ಗ ಅದರಲ್ಲಿ ಇರೋದಿಲ್ಲ. ಆದ್ರೆ ಒಂದೇ ಶ್ರೀಮಂತಿಗೆ ಬರುತ್ತೆ ನೋಡಿ, ಅದರಲ್ಲಿ ಬಹಳ ಅನ್ಯಾಯದ ವಿಚಾರಗಳಿರ್ತವೆ. ಹಲ್ಲೆಲೂಯ. ಸೊಲೊಮೋನನನ್ನ ನಾವು ದಾವೀದನನ್ನ ಕಂಪೇರ್ ಮಾಡಿದ್ರೆ, ದಾವೀದನಿಗೆ ಯುದ್ಧದ ಮೇಲೆ ಯುದ್ಧ, ಆತನ ಶ್ರೀಮಂತಿಕೆಯನ್ನ, ಐಶ್ವರ್ಯತನವನ್ನ ಸ್ವಲ್ಪ ನೋಡಿದ್ದಾನೆ ಅಂದ್ರೆ ಯಾವಾಗ ನೋಡಿದ? ಆತನ ವೃದ್ಧಾಪ್ಯದಲ್ಲಿ. ಅದನ್ನು ಯಾವುದಕ್ಕೆ ತೆಗೆದಿಟ್ಟ? ಆಲಯದ ಒಂದು ಕಟ್ಟುವುದಕ್ಕೋಸ್ಕರವಾಗಿ ಆತನ ತೆಗೆದಿಟ್ಟ, ಆಲಯವನ್ನು ಬಿಲ್ಡ್ ಮಾಡೋದಕ್ಕೋಸ್ಕರವಾಗಿ ತೆಗೆದಿಟ್ಟ. ಆದ್ರೆ ಸೊಲೊಮೋನನನ್ನು ನೋಡುವಾಗ ಆತನ ಪ್ರಾರಂಭದಲ್ಲೇ ಆತನ ಐಶ್ವರ್ಯವನ್ನ, ಜ್ಞಾನವನ್ನ ನೋಡ್ತಾ ಇದ್ದಾನೆ. ಯಾವುದೇ ಯುದ್ಧ ಇಲ್ಲ, ಎಲ್ಲರ ಜೊತೆ ಸಮಾಧಾನ ಮಾಡೋದಕ್ಕೋಸ್ಕರ 1000 ಜನರ ಒಂದು ದೇಶದ ಅಲ್ಲಿರುವಂತ ಸ್ತ್ರೀಯರನ್ನ ಮದುವೆ ಮಾಡ್ಕೊಂಡೆ. ಯಾಕೆಂದ್ರೆ ನಾನು ಸಂಬಂಧ ಮಾಡ್ಕೊಂಡ್ರೆ ಯಾರ ನನ್ನ ಜೊತೆ ಯುದ್ಧ ಬರೋದಿಲ್ವಲ್ಲ. ಕೊನೆಗೇನಾಯ್ತು? ಆತನು ಇಳಿದು ಹೋದನೆಂದು ನಾವು ನೋಡ್ತಾ ಇದ್ದೀವಿ. ಐಶ್ವರ್ಯ ಇತ್ತು, ಜ್ಞಾನ ಆತನ ದಿನಮಾನದಲ್ಲಿ ಆತನಿಗಿಂತ ಜ್ಞಾನ ಯಾವ ರೀತಿಯಲ್ಲಿ ವಾಗ್ದಾನ ಯೇಸು ಕ್ರಿಸ್ತನ ಬರುವ ತನಕ ಆತನಿಗಿಂತ ಜ್ಞಾನ ಇರಲಿಲ್ಲ. ಆ ದಿನಮಾನಗಳಲ್ಲೂ ಇರಲಿಲ್ಲ, ಮುಂದಿನ ದಿನಮಾನಗಳಲ್ಲೂ ಬರೋದಿಲ್ಲ ಅನ್ನುವ ರೀತಿಯ ಮಾತಿತ್ತು. ಆ ಜ್ಞಾನವನ್ನ ಅದೇ ರೀತಿಯಲ್ಲಿ ಫ್ರೀ ಗಿಫ್ಟ್ ಆಗಿ ಅವನಿಗೆ ಏನ್ ಸಿಕ್ತು? ಐಶ್ವರ್ಯನು ಸಿಕ್ತು. ಆ ಐಶ್ವರ್ಯವನ್ನ ಆತನು ಉಪಯೋಗಿಸುವುದಕ್ಕೆ ಆತನಿಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರವಾಗಿ ಮೀಕ ಈ ರೀತಿಯಲ್ಲಿ ಹೇಳ್ತಾರೆ. ಮೀಕ ಪ್ರವಾದನೆ ಗ್ರಂಥ 2ನೇ ವಚನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಹೊಲ ಗದ್ದೆಗಳನ್ನು ದುರಾಶ್ರೆಯಿಂದ ಆಕ್ರಮಿಸಿಕೊಳ್ಳುತ್ತಾರೆ, ಮನೆಗಳನ್ನು ಲೋಭದಿಂದ ಅಪಹರಿಸುತ್ತಾರೆ, ಮನೆಯವನನ್ನು
ಸ್ವಾಸ್ಥ್ಯದವನನ್ನು ತುಳಿದು ಬಿಡುತ್ತಾರೆ. ಹಲ್ಲೆಲೂಯ. ಇದು ನಡೀತಾ ಇದೆಯಾ? ನಾವು ಕೇಳಿಸ್ಕೊಳ್ತಾ ಇದೀವ? ಕೆಲವನ್ನ ಕಣ್ಣಲ್ಲಿ ನೋಡ್ತಾ ಇದೀವ? ಏನ್ ಮಾಡ್ತಿದ್ರೆ, ಹೊಲ ಗದ್ದೆಗಳನ್ನು ದುರಾಶೆಯಿಂದ ಆಕ್ರಮಿಸಿ ಕೆಲವು ಕುಟುಂಬಗಳಂತೂ ಒಂದೇ ತಾಯಿಯ ಒಂದೇ ತಂದೆಯ ಮಕ್ಕಳಾಗಿರ್ತಾರೆ, ಆದ್ರೆ ಮಕ್ಕಳಲ್ಲಿ ಭೇದ ಭಾವ, ಮಕ್ಕಳಲ್ಲಿ ಒಬ್ಬರಿಗೊಂದು, ಅಥವಾ ಸಮಾಜದಲ್ಲಿ ಒಬ್ಬರಿಗೊಂದು, ಪಟ್ಟಣದಲ್ಲಿ ಒಬ್ಬರಿಗೊಂದು, ಸರ್ಕಾರದಲ್ಲಿ ಕೆಲಸ ನಡೆಯುವಂತ ಸಮಯದಲ್ಲಿ ಒಬ್ಬರಿಗೊಂದು ಏನು ಹೊಲ ಗದ್ದೆಗಳನ್ನು ದುರಾಶೆಯಿಂದ ಆಕ್ರಮಿಸಿಕೊಳ್ತಾರೆ, ಮನೆಗಳನ್ನು ಲೋಭದಿಂದ ಅಪಹರಿಸುತ್ತಾರೆ, ಮನೆಯವನನ್ನು ಸ್ವಾಸ್ಥ್ಯದವನನ್ನು ತುಳಿದು ಬಿಡುತ್ತಾರೆ. ಹಲ್ಲೆಲೂಯ. ಇದೆಲ್ಲವೂ ಕೂಡ ಒಳ್ಳೆಯದಕ್ಕಾಗಿ ಅಂತೂ ಅಲ್ಲ. ನಮ್ಮ ತಲೆಮಾರುಗಳು ಅದನ್ನು ಅನುಭವಿಸೋದಿಲ್ಲ. ನಾವು ಸಂಪಾದಿಸುತ್ತೇವೆ, ಆದರೆ ನಮ್ಮ ತಲೆಮಾರುಗಳ ಅದನ್ನು ತಿನ್ನುವಷ್ಟೇ ಅಥವಾ ಅದನ್ನು ಆಸ್ವಾದಿಸುವಷ್ಟರಲ್ಲಿ ಎಲ್ಲವನ್ನ ಕಳೆದುಕೊಳ್ತಾರೆ. ಹಬಕ್ಕೂಕ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, 2ನೇ ಅಧ್ಯಾಯ 9-10 ವಚನಗಳು. ಇದು ಇನ್ನೂ ಘೋರವಾಗ್ತದೆ. ಹಬಕ್ಕೂಕ 2ನೇ ಅಧ್ಯಾಯ 9 ಮತ್ತು 10ನೇ ವಚನಗಳು, ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ತನ್ನನ್ನ ಸೇಫ್ಟಿ ಮಾಡಿಕೊಂಡು ತಾನು ಬಹಳ ಒಂದು ನೆಮ್ಮದಿಯಲ್ಲಿದ್ದೇನೆ, ಸಮಾಧಾನದಲ್ಲಿದ್ದೇನೆ ಅನ್ನೋದನ್ನು ಅಂದುಕೊಂಡು ತದನಂತರ ಏನ್ ಮಾಡುತ್ತಾನೆ, ಅವನು ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿ, ಅಂದ್ರೆ ಇನ್ನೊಬ್ಬರ ಆಸ್ತಿಯನ್ನ ದೋಚಿ ತನಗೋಸ್ಕರ ಕೂಡಿಟ್ಟು ಆ ಕೊಳ್ಳುವವನ ಗತಿಯನ್ನು ಏನನ್ನು ಹೇಳಲಿ? ನೀನು ಬಹು ಜನಾಂಗಗಳನ್ನ ನಿರ್ಮೂಲ ಮಾಡಿದ್ದು ನಿನ್ನ ಕುಲಕ್ಕೆ ಅವಮಾನವನ್ನೇ ಆಲೋಚಿಸಿಕೊಂಡ ಹಾಗಾಯ್ತು, ನಿನಗೆ ಕೆಡುಕು ಮಾಡಿಕೊಂಡಿದ್ದಿ. ಹಲ್ಲೆಲೂಯ. ಲೋಕದ ಜನರು ಬಿಡ್ರಿ, ಲೋಕದ ಜನರು ಹೇಗೆ ಬೇಕಾದ್ರೂ ನಡ್ಕೊಳ್ತಾರೆ, ಅವ್ರೆ ಅಲ್ಲಿ ಆ ನ್ಯಾಯಕ್ಕಿಂತ ಅನ್ಯಾಯವಾಗಿ ನಡೆಯೋರೆ ಜಾಸ್ತಿ. ಆದರೆ ನಮ್ಮ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ನಾವು ಸಂಪಾದಿಸಿದ 1 ರೂಪಾಯಿ ಕೂಡ ಅದರಲ್ಲಿ ಯಾವುದೇ ಅನ್ಯಾಯದ ಮಾರ್ಗ ಇರಬಾರದು, ಅನ್ಯಾಯದ ವಿಚಾರ ಇರಬಹುದು, ಅದು ಇರಕೂಡದು. ಅದೇ ರೀತಿಯಲ್ಲಿ ಅದರ ಮೇಲೆ ಒಬ್ಬ ಪಾಪದವನ ರಕ್ತ ಇರಕೂಡದು. ನೋಡ್ರಿ, ನಮ್ಗೆ ಲೋಕದ ವ್ಯಕ್ತಿಗಳು ಅನೇಕ ಮಾರ್ಗಗಳನ್ನು ಹೇಳ್ತಾರೆ. ಅವ್ರಿಗೆ ಬುದ್ಧಿವಂತಿಕೆ ಅಂದ್ರೆ ಏನಂತಂದ್ರೆ, ಇನ್ನೊಬ್ಬರ ಮೇಲೆ ಟೋಪಿ ಹಾಕೋದೆ, ಇನ್ನೊಬ್ಬರನ್ನ ಅನ್ಯಾಯವಾಗಿ ನಡೆಸಿಕೊಳ್ಳೋದೆ, ಇನ್ನೊಬ್ಬರಿಗೆ ಮೋಸ ಮಾಡೋದೇ ಈಗಿನ ಒಂದು ಲೋಕರೂಢಿ. ಏನಂತಾರೆ, ನಾನು ಬುದ್ಧಿವಂತ, ಹೆಂಗ್ ನೋಡದೆ ನೋಡು ಅನ್ನೋದು ಹೇಳ್ತಾರೆ. ಹೆಂಗ್ ಟೋಪಿ ಹಾಕ್ದೆ ನೋಡು ಅಂತ ಅಂತಾರೆ, ಹೆಂಗೆ ನಾನು ಹಣವನ್ನು ಸಂಪಾದಿಸಿದೆ ನೋಡು ಅಂತ ಅನ್ಕೊಂಡು ಅವ್ರು ಅಂತಾರೆ. ಆದ್ರೆ ಅವರ ಒಂದು ತಲೆಮಾರನ್ನು ನೀವು ನೋಡೋದಾದ್ರೆ ಪ್ರಿಯರೇ, ಆ ಸಂಪಾದಿಸಿದ 1 ರೂಪಾಯಿ ಕೂಡ ಅದರಲ್ಲಿ ಆಶೀರ್ವಾದ ಇರೋದಿಲ್ಲ, ಅದರಲ್ಲಿ ಶಾಪ ಇರುವಂತದ್ದಾಗಿದೆ. ಆ ಶಾಪ ಆ ಕುಟುಂಬವನ್ನ ಅದು ಬಾಧಿಸುವಂತದ್ದಾಗಿದೆ. ಸೊಲ್ಯೂಷನ್ ಇಲ್ಲ. ಬಾಧೆ ಇದೆ, ಕಷ್ಟ ಇದೆ, ರೋಗ ಇದೆ, ಆ ಅನೇಕ ಕಣ್ಣೀರಿದ್ದಾವೆ, ಅದಕ್ಕೆ ಪರಿಹಾರ ಇಲ್ಲ. ಪರಿಹಾರ ಮುಂದೆ ಇದ್ರೂ ಕೂಡ ನೋಡ್ರಿ, ಬಾಯಾರಿಕೆ ಆಗ್ತಿದೆ, ನೀರು ಕುಡಿಬೇಕಂತ ಗೊತ್ತಿರ್ತಲ್ಲ ನಮ್ಗೆ, ನೀರು ಕುಡಿತೀವಲ್ಲ, ಆದ್ರೆ ಆ ವ್ಯಕ್ತಿ ಇದನ್ನಲ್ಲ, ಯಾರ ಈ ರೀತಿ ಸಂಪಾದನೆ ಮಾಡಿರ್ತಾರಲ್ಲ, ಅವ್ರಿಗೆ ನೀರು ಕುಡಿಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನೀರು ಕುಡಿಬೇಕು ಅಂತಾನೆ ಗೊತ್ತಾಗಲ್ಲ. ನೀರು ಮುಂದೆ ಇದೆ, ಫ್ರೀ ಆಗಿದೆ, ಉಚಿತವಾಗಿದೆ, ಆದ್ರೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅನ್ಯಾಯದ ಹಣ ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ. ಅದು ಯಾವ ರೀತಿ ನಮ್ಮನ್ನ ಅನ್ಯಾಯ ಮಾಡುವುದಕ್ಕೆ ಕರೀತದೆ ನೋಡುವಾಗ, ಜ್ಞಾನೋಕ್ತಿ 1ನೇ ಅಧ್ಯಾಯ 11-14 ವಚನಗಳನ್ನು ನೋಡುವಾಗ, ಜ್ಞಾನೋಕ್ತಿ 1ನೇ ಅಧ್ಯಾಯ 11-14 ವಚನ, ಅವ್ರು ಹೆಂಗ್ ಕಳೀತಾರಂತೆ, ಈ ಲೋಕದ ಜನರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ, ಪಾತಾಳವು ತನ್ನೊಳಗೆ ಇಳಿಯುವವರನ್ನು ಸಂಪೂರ್ಣವಾಗಿ ನುಂಗುವಂತೆ ನಾವು ಇವರೊಡನೆ ಜೀವದೊಡನೆ ನುಂಗಿ ಬಿಡುವ, ಸಕಲ ವಿಧವಾದ ಅಮೂಲ್ಯ ಸಂಪತ್ತನ್ನು ಕಂಡುಹಿಡಿದು ಕೊಳ್ಳೆ ಮಾಡಿ ನಮ್ಮ ಮನೆಗಳಲ್ಲಿ ತುಂಬುವೆವು, ನಮ್ಮ ಸಂಗಡ ಪಾಲುಗಾರನಾಗು, ನಮ್ಮೆಲ್ಲರಿಗೂ ಹುದುವಾದ ಒಂದೇ ಹಮ್ಮಿಣಿ, ಅಂದ್ರೆ ಒಂದೇ ಥಾಟ್ ಅಲ್ಲಿ, ಒಂದೇ ಆಲೋಚನೆಯಲ್ಲಿ, ಒಂದೇ ದಿಕ್ಕಲ್ಲಿ ನಾವು ಹೋಗ್ತಾ ಇದ್ದೇವೆ. ನಾವು ಈ ರೀತಿಯಲ್ಲಿ ಅನ್ಯಾಯದಿಂದ ಹಣವನ್ನು ಸಂಪಾದಿಸೋಣ ಅಂತ ಯಾರು ಹೇಳ್ತಾರೆ? ಸೈತಾನ ಒಂದು ಕಡೆ ಹೇಳ್ತಾನೆ, ಕೆಲವು ಸರಿ ನಮ್ಮ ಸ್ವಂತ ಆಲೋಚನೆ ಹೇಳ್ತಾ ಇದೆ, ಅದೇ ರೀತಿಯಲ್ಲಿ ಕೆಲವು ಸಾರಿ ಲೋಕ ಹೇಳುತ್ತೆ. ಇದನ್ನ ನಾವು ಫಾಲೋ ಮಾಡಬೇಕೋ ಬೇಡವೋ? ನಾವು ಹಿಂಬಾಲಿಸಬೇಕೋ ಬೇಡವೋ? ಹಿಂಬಾಲಿಸಬಾರ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಮಾನದಲ್ಲಿ ದುಷ್ಟತನದಲ್ಲಿ ಲೋಕ ಸಾಗ್ತಾ ಇದೆ.
ಆ ಲೋಕ ಸಾಗುವ ದಿಕ್ಕಿನಲ್ಲಿ ನಾವು ಕೂಡ ನಮ್ಮ ಒಂದು ಜೀವಿತದಲ್ಲಿ ಸಂಪಾದನೆ ನಾವು ಮಾಡಿಕೊಂಡು ಹೋಗುವುದಾದ್ರೆ ನಮ್ಮ ಮುಂದಿನ ತಲೆಮಾರು ನಮ್ಮ ಕಣ್ಣ ಮುಂದೆ ಕಷ್ಟಪಡಬೇಕಾಗುತ್ತೆ ಪ್ರಿಯರೇ. ಕಣ್ಣ ಮುಂದೆ ಕಷ್ಟಪಡಬೇಕು. ಅದಕ್ಕೋಸ್ಕರವಾಗಿ ದೇವರು ನಿಮಗೆ ಹೇಳ್ತಿರುವಂತ ಆ ಒಂದು ಬಲೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕರ್ತನೆ ಹೇಳ್ತಾ ಇದ್ದಾನೆ. ಜ್ಞಾನೋಕ್ತಿ 1ನೇ ಅಧ್ಯಾಯ 10ರಿಂದ 14 ವಚನಗಳು, ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧನು ಈ ರೀತಿಯ ದುಷ್ಪ್ರೇರಣೆ ನಿನಗೆ ಬಂದಾಗ ನೀನು ಇದಕ್ಕೆ ಒಪ್ಪಲೇಬೇಡ. ನಿನಗೆ ನಷ್ಟ ಆದರೂ ಪರವಾಗಿಲ್ಲ, ನಿನಗೆ ನ್ಯಾಯದ ಹಣ, ನ್ಯಾಯದ ಆಶೀರ್ವಾದ ನ್ಯಾಯವಾಗಿ ಸಿಗುವಂತ ಆ ಒಂದು ಸ್ವಾಸ್ಥ್ಯ ಮಾತ್ರವೇ ಸಾಕು. ಅನ್ಯಾಯದ ಸ್ವಾಸ್ಥ್ಯ ಬೇಡ. ಯಾಕಂದ್ರೆ ಅದು ನಿನ್ನಲ್ಲಿ ಉಳಿಯೋದಿಲ್ಲ. ನಿನ್ನ ತಲೆಮಾರಿಗೆ ಅದು ಒಂದು ಶಾಪವಾಗಿರುತ್ತದೆ. ನಿನ್ನ ತಲೆಮಾರಿಗೆ ನೋಡ್ರಿ, ಉಡಿಯಲ್ಲಿ ಕೆಂಡವನ್ನು ಇಟ್ಕೊಂಡ್ರೆ ಏನ್ ಮಾಡುತ್ತದೆ? ಅದು ಸುಡುತ್ತಂತೆ. ಅದು ಒಂದಲ್ಲ ಒಂದು ಗಾಳಿ ಬೀಸಿದಾಗ ಕೆಂಡ ಮತ್ತೆ ಹತ್ಕೋಬಿಟ್ಟು, ಬೆಂಕಿ ಹತ್ಕೋಬಿಟ್ಟು ಸುಡುತ್ತಂತೆ. ಅದಕ್ಕೋಸ್ಕರವಾಗಿ ಕೆಂಡವನ್ನ ಯಾವುದೇ ಕಾರಣಕ್ಕೂ ನಮ್ಮ ಜೊತೆ ಇಟ್ಟುಕೊಳ್ಳೋದು ಬೇಡ. ನ್ಯಾಯವಾದ ಹಣಗಳನ್ನು ನಾವು ಇಟ್ಟುಕೊಳ್ಳೋಣ. 15ನೇ ವಚನ ಹೇಳಿದೆ, ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಹಲ್ಲೆಲೂಯಾ. ಅವರ ಜೊತೆಗೆ ಏನ್ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಫ್ರೆಂಡ್ಶಿಪ್ ಮಾಡಬೇಡ ಅಂತ ಅರ್ಥ. ಅವರ ಜೊತೆ ಅಂತವರ ಜೊತೆ ಇದು ಫ್ರೆಂಡ್ಶಿಪ್ ಮಾಡಬೇಡ ಅಂತ ಆಲೋಚನೆಯನ್ನು ಕೊಡುವಂತ ವ್ಯಕ್ತಿ. ಯಾಕೆ ನೋಡ್ರಿ, ನಾವು ಶುದ್ಧವಾಗಿ ತಾವರ ರೀತಿಯಲ್ಲಿ ಇರಬಹುದು, ಹೆಸರಿನಿಂದ ದೂರವಾಗಿರೋದು. ತಾವರೆ ಮತ್ತು ನೀರಿನ ಮಧ್ಯದಲ್ಲಿ ಒಂದು ಅಂಟಿದೆ, ಅದರ ಹೂವಿನ ಮೇಲೆ. ಅದ್ರ ಮೇಲೆ ಏನೇ ಶುಭ್ರವಾದ ನೀರು ಹಾಕಿ ಅಥವಾ ಕೆಸರು ಹಾಕಿ ಅದು ಅದರ ಗುಳ್ಳೆ ತರ ಅದು ನಿಲ್ಲುತ್ತೆ. ಅದೇ ಯಾವ್ದಾದ್ರು ಬೇರೆ ದಾಸವಾಳ ಹೂವು ಅಥವಾ ಈ ಗುಲಾಬಿ ಹೂವು ತಗೊಂಡೋಗಿ ಆ ಕೆಸರಲ್ಲಿ ನೆಡ್ರಿ, ಆ ಕ್ಷಮತೆ ಅದಕ್ಕಿದೆಯಾ? ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ನೆಂದೋಗುತ್ತೆ, ಮುಳುಗೋಗುತ್ತೆ. ಆದ್ರೆ ತಾವರಿಗೆ ಒಂದು ಆ ಶಕ್ತಿ ಕೊಟ್ಟಿದ್ದಾರೆ. ನಮಗೆ ಮನುಷ್ಯರಿಗೆ, ಬಲಹೀನರಾದ ಮನುಷ್ಯರಿಗೆ ಆ ಶಕ್ತಿ ಇಲ್ಲ. ಆ ಶಕ್ತಿ ಇರುವಂತರು ಒಬ್ಬನೇ ಆಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ದುಷ್ಟತನ ಇದ್ದರೂ ಕೂಡ ಆ ಸಮಯದಲ್ಲಿ ಅವರು ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಇರೋರು ನೀನು ರಾಜನಾಗಬೇಕು ಅಂತ ಹೇಳಿದ್ರು ಕೂಡ, ನೀನು ಅಧಿಕಾರಿ ಆಗ್ಬೇಕು ಅಂತ ಹೇಳಿದ್ರು ಕೂಡ, ನೀನು ಪವಾಡ ಪುರುಷ ಅಂತ ಅನ್ಕೊಂಡು ಹೇಳಿ ನೀನು ನಿನ್ನ ಒಂದು ಅನ್ಯಾಯಗಳನ್ನ ಮಾಡ್ಕೋ, ಅನೇಕ ಜನರಿಗೆ ನಿನ್ನ ಪ್ರಾರ್ಥನೆಯಿಂದ ಏನೇನೋ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಒದಗಿಸಿಕೊಡುವಂತ ಅಂದ್ಕೊಂಡು ಕೇಳ್ತಿದ್ರು ಕೂಡ, ಯೇಸು ಕ್ರಿಸ್ತನ ಏನ್ ಹೇಳದ? ಯೇಸು ಕ್ರಿಸ್ತನ ಆತನು ತನ್ನ ತಂದೆಯ ರಾಜ್ಯವನ್ನ ಕಟ್ಟುವುದಕ್ಕೆ, ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕೆ ಮಾತ್ರ ಮುಂದಾದರಿಂದ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡ್ರಿ, ಅಪೊಸ್ತಲರನ್ನ ಗಮನಿಸ್ರಿ, ಅವ್ರು ಯಾರು ಕೂಡ ಆಸ್ತಿಯನ್ನ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ. ಆಸ್ತಿಯನ್ನ ಮಾರಿ ಸೇವೆಯನ್ನ ಮಾಡಿದ್ರು. ಆಸ್ತಿಯನ್ನ ಮಾರಿ ಸೇವೆಯನ್ನ ಮಾಡಿದ್ರು. ಅಂದ್ರೆ ತಮಗೆಷ್ಟಿದೆಯೋ ಅಷ್ಟು ಸಾಕು ಅನ್ನೋ ತೃಪ್ತರಾದರು. ನಮ್ಮ ಜೀವಿತದಲ್ಲೂ ಕೂಡ ನಮಗೆಷ್ಟು ಕರ್ತನ ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತರಾಗೋಣ. ಪಕ್ಕದ ಮನೆಯಲ್ಲಿ ಫ್ರಿಡ್ಜ್ ಬರುತ್ತಾ? ದೇವರಿಗೆ ಸ್ತೋತ್ರ. ಪಕ್ಕದ ಮನೆಯಲ್ಲಿ ಸೋಫಾ ಬರುತ್ತಾ? ದೇವರಿಗೆ ಸ್ತೋತ್ರ. ಪಕ್ಕದ ಮನೆಯಲ್ಲಿ ಕಾರ್ ಬರುತ್ತಾ? ದೇವರಿಗೆ ಸ್ತೋತ್ರ. ಇನ್ನೊಂದು ಸ್ಟೇರ್ ಅನ್ನ ಕಟ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ. ದೇವರಿಗೆ ಅವರ ಜೊತೆ ಅವರ ಸಂತೋಷದಲ್ಲಿ ನಾವು ಭಾಗಿಯೋಣ. ಅದನ್ನ ತಡ್ಕೊಂಡು ಅವರು ಸ್ಟೇರ್ ಕಟ್ಟರು, ಅವರು ಫ್ರಿಡ್ಜ್ ತಂದ್ರು, ಅವರು ವಾಷಿಂಗ್ ಮಿಷಿನ್ ತಂದ್ರು. ನಿನ್ ಸಾಲ ಮಾಡಿ ತೆಗೆದುಕೊಂಡು ನಿನ್ನ ಮನೆಯಲ್ಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಅಂತ ಅನ್ಕೊಂಡಿದ್ರಿ. ಅದೇ ಒಂದು ನಮ್ಮ ಒಂದು ಮಂಗಳೂರಿನಲ್ಲಿರುವಾಗ ಪಕ್ಕದ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಈ ಪಕ್ಕದ ಮನೆಯಲ್ಲಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಬಂತು ಅಂತ ಅನ್ಕೊಂಡು ಸಾಲ ಮಾಡಿ ಲೋನ್ ಹಾಕಿ ಅದು ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಫಿಕ್ಸಿಂಗ್ ಮಾಡಿಕೊಂಡು ಎಲ್ಲಾ ವಸ್ತುಗಳನ್ನು ತಂದು ಹಾಕಲು. ಒಂದೇ ಒಂದು ತಿಂಗಳು ಆ ಮನೆಯಲ್ಲಿ ಆ ವಸ್ತುಗಳೆಲ್ಲ ಇದ್ದು, ಯಾವ ಸ್ಪೀಡಲ್ಲಿ ಬಂತೋ ಅದಕ್ಕಿಂತ ಸ್ಪೀಡಲ್ಲಿ ಹೊರಗಡೆ ಹೋಯ್ತದು, ತುಂಬಿಸ್ಕೊಂಡು ಹೋದ್ರು. ಈ ರೀತಿಯ ನಮಗೆ ವಸ್ತುಗಳು, ಈ ರೀತಿಯ ಮರ್ಯಾದೆ, ಈ ರೀತಿಯ ಶೋಭೆ ನಮಗೆ ಬೇಡ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಬೇಡ. ದೇವರು ನಮ್ಮನ್ನು ಅದಕ್ಕೆ ಕರೆದಿಲ್ಲ. ಅಂತವರಾಗಿದ್ವಿ ಮೊದಲು, ಈಗ ಅದನ್ನ ಬದಲಾವಣೆ ಮಾಡಿ ದೇವರು ನಮ್ಮನ್ನು ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ. ನಮಗೇನಿದೆಯೋ ಅದರಲ್ಲಿ ನಾವು ತೃಪ್ತರಾಗೋಣ. ಹಲ್ಲೆಲೂಯಾ. ನಾವು ತೃಪ್ತರಾಗೋದಾದ್ರೆ ನಮ್ಗೆ ಯಾವುದೇ ದುರಾಸೆ ಇರೋದಿಲ್ಲ, ಆಸೆ ಇರೋದಿಲ್ಲ. ನಾವು ನಿಶ್ಚಿಂತರಾಗಿರ್ತೀವಿ. ಯಾವ BP ಇರೋದಿಲ್ಲ, ಶುಗರ್ ಇರೋದಿಲ್ಲ. ನಾವು ಆರಾಮಾಗಿರ್ತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡ್ರಿ, ಯಾವ ರೀತಿಯಲ್ಲಿ ಈ ಹಣವನ್ನ ಕೊಳ್ಳೆ ಹೊಡೆದವರು, ಹಣವನ್ನ ಸಂಪಾದನೆ ಮಾಡುವಂತಿರಲ್ಲ, ಅವರಿಗೆ ಯಾವ ರೀತಿ ಗೊತ್ತಾ ಬಲೆ ಹಾಕೋದು? ನೋಡ್ರಿ, ಜ್ಞಾನೋಕ್ತಿ 1ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ನೋಡುವಾಗ, ಜ್ಞಾನೋಕ್ತಿ 1ನೇ ಅಧ್ಯಾಯ 17ರಿಂದ 19 ವಚನಗಳನ್ನು ನೋಡುವಾಗ, ಪಕ್ಷಿಗಳ ಕಣ್ಣೆದುರಿಗೆ ಬಲೆಯನ್ನುಂಟುವುದು ವ್ಯರ್ಥ. ಹೌದಾ? ಪಕ್ಷಿ ಇದೆ, ಮುಂದಿನ ಬಲೆ ಹೊಡೆದ್ರೆ ಅವುಗಳು ನಿಲ್ತವ. ಆದ್ರೆ ಇವ್ರದ್ದು ಕತೆ ನೋಡ್ರಿ, ಇವರಾದರೂ
ಸ್ವರಕ್ತವನ್ನು ಸುರಿಸಿಕೊಳ್ಳುವುದಕ್ಕೆ ಹೊಂಚು ಹಾಕ್ತಾನೆ. ಅದರ ಅರ್ಥ ಏನು? ತನ್ನ ರಕ್ತವನ್ನು ತಾನೇ ಕುಡಿಸಿಕೊಳ್ಳುವುದಕ್ಕೆ, ತನ್ನ ಕಳೆದುಕೊಳ್ಳುವುದಕ್ಕೆ ಯಾರು ಹೊಂಚು ಹಾಕ್ತಾರಂತೆ? ಅವರೇ ಹೊಂಚು ಹಾಕ್ತಾರೆ. ಯಾರಿಗೆ ಕೂಡಿಸಿಟ್ಟಿರ್ತಾರೆ ನೋಡಿ, ಅವ್ರಿಗೆ ಗೊತ್ತಿರುತ್ತೆ ಇದು ಮೋಸದ ಹಣ, ಅನ್ಯಾಯದ ಹಣ, ಇದು ನಾಳೆ ದಿವಸ ನನಗೆ ಗೊತ್ತೇ, ಇದು ನಾನು ಸಂಪಾದನೆ ಏನು ಮಾಡಕ್ಕಾಗಿಲ್ಲ, ಇದು ಒಬ್ಬನ ಕಣ್ಣೀರಿನಿಂದ ಬಂದಿದ್ದು, ಒಬ್ಬನ ರಕ್ತ ಸುರಿಸಿನಿಂದ ಬಂದಿದ್ದು ಒಂದು ಗೊತ್ತಿರುತ್ತೆ. ಆದ್ರೂ ಕೂಡ ಏನ್ ಮಾಡ್ತಾರೆ? ಸಂಪಾದನೆ ಮಾಡೋದಕ್ಕೆ ಮುಂದಾಗ್ತಾರೆ. ಅವಾಗ ಏನಾಗುತ್ತೆ? ತಾನೇ ಹೋಗಿ ಬಲೆಯಲ್ಲಿ ಬಿದ್ದಂಗೆ. ನೆಕ್ಸ್ಟ್ ಹೇಳುತ್ತೆ, ಸೂರೆ ಮಾಡುವವರೆಲ್ಲರ ದಾರಿಯು ಹೀಗೆ ಸರಿ, ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡು. ಯಾವ ಹಣವನ್ನು ನೀನು ಸಂಪಾದನೆ, ಅದೇ ಹಣ ನಿನ್ನನ್ನ ಒಂದು ದಿವಸ ಕುತ್ತಿಗೆ ಸಿಕ್ಕಿ ಸಾಯಿಸಿ ಬಿಡುತ್ತದೆ. ಅದಕ್ಕೋಸ್ಕರವಾಗಿ ಕರ್ತನೆ ಏನ್ ಮಾಡ್ತಾ ಇದ್ದೇನೆ? ನ್ಯಾಯ ಮಾರ್ಗದಲ್ಲಿ ನಡೆಯೋದಕ್ಕೆ ನಾನು ಕರ್ತನೆ ಹೇಳ್ತಾ ಇದ್ದೇನೆ. ಹಾಗಾದ್ರೆ ದೇವರ ರಾಜ್ಯದಲ್ಲಿ ಐಶ್ವರ್ಯವಂತರು ಇಲ್ವಾ? ದೇವರ ರಾಜ್ಯದಲ್ಲಿ ಐಶ್ವರ್ಯವಂತರಾಗಿ ಇದ್ದು ದೇವರನ್ನ ಸೇವಿಸೋದಕ್ಕೆ ಸಾಧ್ಯ ಇಲ್ವಾ? ಕರ್ತನೆ ಹೇಳ್ತಾರೆ, ಧನವನ್ನ ನೀವು ದೇವರನ್ನ ಎರಡು ಒಟ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಐಶ್ವರ್ಯವಂತನು ಆತನು ದೇವರ ರಾಜ್ಯ ಪ್ರವೇಶಿಸುವುದು ಬಹಳ ಕಷ್ಟ ಅಂತ ಹೇಳಿದೆ. ಆದ್ರೆ ತದನಂತರ ಹೇಳ್ತಾ ಇದ್ದಾನೆ, ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಹಲ್ಲೆಲೂಯ. ಹಾಗಾದ್ರೆ ಯಾವ ದೃಷ್ಟಿಯಲ್ಲಿ ಕರ್ತನು ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಸಾಧ್ಯ ಅಂತ ಹೇಳ್ತಾರೆ? ಯಾರು ಇಂಥ ವ್ಯಕ್ತಿ ಇದ್ದಾರೆ? ನಮಗೊಬ್ಬ ವ್ಯಕ್ತಿ ಸಿಗ್ತಾನೆ ನೋಡ್ರಿ. ಮತ್ತಾಯನ ಸುವಾರ್ತೆ 27-57 ವಚನ, ನಾನು ವಾಕ್ಯವನ್ನು ಹೇಳ್ತಾ ಓದ್ತಾ ಹೋಗ್ತೀನಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಮತ್ತಾಯನ ಸುವಾರ್ತೆ 27-57 ವಚನ. ಸಂಜೆ ಆದಾಗ ಅರಿಮತಾಯದ ಯೋಸೇಫನೆಂಬ ಒಬ್ಬ ಧನವಂತನು ಬಂದರು, ಇವನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಇನ್ನೊಂದು ವಾಕ್ಯವನ್ನು ತೆಗೆಯೋಣ. ಮಾರ್ಕನ ಸುವಾರ್ತೆ 15-43 ವಚನ. ಮಾರ್ಕನ ಸುವಾರ್ತೆ 15-43 ವಚನ. ಇವನು ಇರಿಸಭೆಯರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಾನೆ. ಮೊದಲನೇದಾಗಿ ಇವನು ಐಶ್ವರ್ಯವಂತನು, ಇನ್ನೊಂದು ಇವನಿಗೆ ಪ್ರೆಸ್ಟೀಜ್ ಇದೆ, ಇವನಿಗೆ ಒಂದು ಪೊಸಿಷನ್ ಇದೆ ಇರಿಸಭೆಯಲ್ಲಿ. ಈತನ ಏನುತ್ತದೆ? ಆದ್ರೂ ದೇವರ ರಾಜ್ಯವನ್ನ ನೋಡುತ್ತಿದ್ದವನ, ಎದುರು ನೋಡುತ್ತಿದ್ದವನಂತೆ. ಮೂರನೇದಾಗಿ ಲೂಕನ ಸುವಾರ್ತೆ, ಲೂಕ ಹೇಳ್ತಾನೆ 23-50 ವಚನದಲ್ಲಿ, ಅರಿಮತಾಯವೆಂಬ ಯೆಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಯೋಸೇಫನು. ಅವನು ಹಿರಿಸಭೆಯವನು, ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಅವನು ಹಿರಿಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇದನ್ನು ಘನವಂತನು, ಐಶ್ವರ್ಯವಂತನು, ಈತನು ಹಿರಿಸಭೆಯ ಒಂದು ಇದರಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ. ಇದನ್ನು ಉತ್ತಮನು, ಸತ್ಪುರುಷನು, ಆದ್ರೆ ಏನಂತೆ? ದೇವರ ರಾಜ್ಯವನ್ನ ಎದುರು ನೋಡುತ್ತಿದ್ದವನು. ಹಲ್ಲೆಲೂಯಾ. ಅದನ್ನು ಏನಂತೆ? ಹಿರಿಸಭೆಯ ಯಾವ ಆಲೋಚನೆ ಕೃತ್ಯಕ್ಕೂ ಅದನ್ನು ಸಮ್ಮತಿ ಮಾಡ್ತಾ ಇರಲಿಲ್ಲ. ಅವರ ಮಾತುಗಳಿಗೆ ಅವನು ಇಲ್ಲದಂದ್ರೆ ಅವನು ಯೇಸು ಕ್ರಿಸ್ತನ ಶರೀರವನ್ನು ತೆಗೆದುಕೊಳ್ಳಕ್ಕೆ ಬರ್ತಿದ್ದಂತ ವ್ಯಕ್ತಿ ಅಲ್ಲ. ಅವನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಂತ ವ್ಯಕ್ತಿ ಆಗಿದ್ದಾನೆ. ಆದ್ರೆ ಯೇಸು ಕ್ರಿಸ್ತನ ದೇಹವನ್ನು ತೆಗೆದುಕೊಳ್ಳುವುದಕ್ಕೆ ಆತನು ಮುಂದೆ ಬರ್ತಾನೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ದೇಹವನ್ನ ಸಾಮಾನ್ಯವಾದ ಜಾಗದಲ್ಲಿ ಅವನು ಹೂಣೋದಿಲ್ಲ, ತನಗೆ ಇಟ್ಟಿರುವಂತ ಜಾಗದ ಪ್ಲಾಟ್ ಅಲ್ಲಿ ಅದನ್ನು ಹೂಣುವುದಕ್ಕೆ ಮುಂದಾಗ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವನು ಐಶ್ವರ್ಯವಂತನಲ್ವಾ? ಧನವಂತನಲ್ವಾ? ಘನವಂತನಲ್ವಾ? ಆದ್ರೆ ಅವನಿಗೆ ಘನವಂತಿಗೆ ಎಲ್ಲವೂ ಕೂಡ ಯೇಸು ಕ್ರಿಸ್ತನ ಬಂದ ನಂತರ ಸೆಕೆಂಡ್ ಆಗ್ಬಿಡ್ತು. ಫಸ್ಟ್ ಯಾರಾದ್ರು? ಯೇಸು ಕ್ರಿಸ್ತನೇ ಆದನು. ಹಲ್ಲೆಲೂಯಾ. ಯಾವಾಗ ಮೊದಲನೇ ಸ್ಥಾನದಲ್ಲಿ ಯೇಸು ಕ್ರಿಸ್ತನೇ ಇದ್ದನೋ, ನಮ್ಮ ಜನ ಎಲ್ಲವೂ ಕೂಡ ಘನವಂತಿಕೆ, ಐಶ್ವರ್ಯತನ ಎಲ್ಲವೂ ಕೂಡ ದೇವರ ಮಹಿಮೆಗಾಗಿ ಇರುವಂತದ್ದಾಗಿದೆ. ಹಲ್ಲೆಲೂಯಾ. ಎಲ್ಲವೂ ಕೂಡ ಆತನ ಮಹಿಮೆಗಾಗಿ. ಇದೇ ರೀತಿಯಲ್ಲಿ ಅಪೊಸ್ತಲ ಕೃತ್ಯ 10ನೇ ವಚನವನ್ನು ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ನೋಡ್ರಿ. ಇದನಿಗೆ ದೇವರು ಯಾರು ಅಂದ್ರೆ ಗೊತ್ತಿರ್ಲಿಲ್ಲ. ಆದ್ರೆ ಕೂಡ ಇವನು ಏನ್ ಮಾಡ್ತಾ ಇದ್ದಾನೆ? ಇವನು ಕೈಸರದ ಇತಾಲ್ಯದ ಪಟಾಲವೆನಿಸಿಕೊಳ್ಳುವ ಒಂದು ಪಟಾಲವಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು, ಜನರಿಗೆ ಬಹಳವಾಗಿ ಏನ್ ಮಾಡ್ತಾ ಇದ್ದಾನೆ? ಉಳಿದ ಹಣ, ಹೆಚ್ಚಾದ ಹಣ ಏನಾದ ಆತನಲ್ಲಿ ಇರ್ತಿತ್ತಲ್ಲ, ಹೆಚ್ಚು ಕೊಳೆಯುವಂತ ಹಣ ಏನಿರ್ತದಲ್ಲ, ಅದನ್ನ ಸಂಪಾದನೆ ಮಾಡಿರುವಂತ ಹಣದಲ್ಲಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಒಬ್ಬ ತಲೆ ತೆಗೆದು 10 ಜನಕ್ಕೆ ಊಟ ಮಾಡುವಂತ ದಾನ ಧರ್ಮ ಇದಲ್ಲ. ಒಬ್ಬನ ತಲೆ ತೆಗೆದು 10 ಜನಕ್ಕೆ ಊಟ ಹಾಕುವಂತ ಅನ್ನ ದಾನ ಮಾಡುವಂತ ದಾನ ಧರ್ಮ ಇದಲ್ಲ. ನ್ಯಾಯವಾಗಿ ತನ್ನ ಜೀವಿತದಲ್ಲಿ ಸಂಪಾದನೆ ಮಾಡಿ ಅದು ಹೆಚ್ಚಾಗಿ ಉಳಿದ್ರಿಂದ ಅದನ್ನ ಹೋಗಿ ದಾನ ಧರ್ಮ ಮಾಡುವಂತ ಸಂಪಾದನೆ ಈತನದಾಗಿತ್ತು.
ಕರ್ತನು ಇವನನ್ನ ಮುಂದಿನ ದಿನಮಾನದಲ್ಲಿ ಪರಿಶುದ್ಧಾತ್ಮನಿಂದ ತುಂಬಿಸಿದನೆಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಅನ್ಯಾಯದ ಹಣ ಇರುವುದಾದರೆ ಅದನ್ನ ಆದಷ್ಟು ಬೇಗ ಅದನ್ನು ವಿಲೇವಾರಿ ಮಾಡೋಣ. ಒಂದು ವೇಳೆ ನಮ್ಮ ತಂದೆ ತಾಯಿಗಳು ಪಿತೃಗಳು ಅನ್ಯಾಯದಿಂದ ಸಂಪಾದನೆ ಮಾಡಿರುವುದಾದ್ರೆ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀರ ಶಾಪದಿಂದ ನನ್ನನ್ನು ಬಿಡುಗಡೆಗೊಳಿಸು. ಯಾವ ರೀತಿಯಲ್ಲಿ ಜಕ್ಕಾಯನಿಗೆ ತನ್ನ ಅನ್ಯಾಯದ ಹಣವನ್ನು ತೊಲಗಿಸಿಕೊಳ್ಳುವುದಕ್ಕೆ ಮಾರ್ಗವನ್ನ ದೇವರು ತೆರೆದರು, ಅದೇ ರೀತಿಯಲ್ಲಿ ನಿಮ್ಮ ಅನ್ಯಾಯದ ಹಣಗಳನ್ನ ವಿಲೇವಾರಿ ಮಾಡುವುದಕ್ಕೋಸ್ಕರವಾಗಿ ದೇವರು ಮಾರ್ಗವನ್ನ ತೆರೆಯುವಾಗ ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಬಾಯಿ ತೆರೆದು ಪ್ರಿಯರೇ, ಕರ್ತನ ಸನ್ನಿಧಿ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಕರ್ತನೇ, ನಮಗೆ ಯಾವ ಅನ್ಯಾಯದ ಹಣ ಬೇಡ ಸ್ವಾಮಿ. ನಾವು ಸತ್ಯದ ಮಾರ್ಗದಲ್ಲಿ ನಡೆಯುವರು. ಕರ್ತನೇ, ನಾವು ಜೀವದ ಮಾರ್ಗದಲ್ಲಿ ನಡೆಯುವವರಾಗಿದ್ದೇವೆ. ನಮಗೆ ಯಾವ ಅನ್ಯಾಯದ ಹಣ ಬೇಡ. ಕರ್ತನೇ, ಎಲ್ಲ ಅನ್ಯಾಯದ ಹಣ ನಮ್ಮಿಂದ ತೊಲಗಿ ಹೋಗಲಿ. ಅದು 1 ರೂಪಾಯಿ ಆಗಿರಬಹುದು ಸ್ವಾಮಿ. ಕರ್ತನೇ, ಒಂದು ಮೀಟರ್ ಬಟ್ಟೆಯೂ ಆಗಿರಬಹುದು ಕರ್ತನೇ, ಅಥವಾ ಕರ್ತನೇ ಒಂದು ಚಪ್ಪಲಿ ಆಗಿರಬಹುದು ಕರ್ತನೇ. ಯಾವ ವಸ್ತು ಕೂಡ ಅನ್ಯಾಯದ ಹಣ ನಮಗೆ ಬೇಡ ಕರ್ತನೇ. ನಾವು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಜೀವಿಸ್ತಾ ಇಲ್ಲ. ಶುಭ ಕೃಪೆ ನಮ್ಮ ಹಿಂದೆ ಬರಬೇಕು. ನಾವು ಯಾವುದೇ ಕಾರಣಕ್ಕೂ ಶುಭ ಕೃಪೆಯ ಹಿಂದೆ ಹೋಗೋದಿಲ್ಲ. ಯಾಕಂದ್ರೆ ಕರ್ತನೇ, ಆ ಶುಭ ಕೃಪೆಯನ್ನ ಕೊಡತಕ್ಕ ದೇವರು ನೀನಾಗಿದ್ದೀ ಸ್ವಾಮಿ. ನಿನ್ನ ಆಶೀರ್ವಾದವು ಎಂದಿಗೂ ಕೂಡ ವ್ಯಸನವನ್ನು ನಮಗೆ ಕೊಡಿಸೋದಿಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಈ ಒಂದು ಕರ್ತನೆ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯಕ್ಕೆ ಬರಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ. ಕರ್ತನೆ, ಕೊರ್ನೆಯಲಿನ ರೀತಿಯಲ್ಲಿ, ಅರಿಮತಾಯದ ಯೋಸೇಫನ ರೀತಿಯಲ್ಲಿ ಧನವಂತಿಕೆ, ಐಶ್ವರ್ಯವಂತಿಕೆ, ಕರ್ತನೆ ಹಣ ಎಲ್ಲವೂ, ಕರ್ತನೆ ಪೊಸಿಷನ್ ಎಲ್ಲವೂ ಇದ್ರು ಕೂಡ ಅವರು ಕರ್ತನೆ ನಿನಗೆ ಮೊದಲೇ ಸ್ಥಾನವನ್ನು ಕೊಟ್ಟಿರಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಎಲ್ಲಾ ನಮ್ಮ ಸ್ವಾಸ್ಥ್ಯಗಳು, ಎಲ್ಲಾ ನಮ್ಮ ಐಶ್ವರ್ಯತನ, ಎಲ್ಲಾ ನಮ್ಮ ಘನವಂತಿಕೆ ಎಲ್ಲವೂ ಕೂಡ 2ನೇ ಪೊಸಿಷನ್ ಅಲ್ಲಿ ಕರ್ತನೆ ನೀನೊಬ್ಬನೇ ಸ್ವಾಮಿ ಮೊದಲನೇ ಸ್ಥಾನ. ಕರ್ತನೆ, ನಿನಗೊಬ್ಬನಿಗೆ ಪ್ರಾಮುಖ್ಯತೆ ಕರ್ತನೆ. ನೀನೊಬ್ಬನೇ ನಮ್ಮ ದೇವರಾಗಿದೀಯ. ನಮ್ಮ ಕರ್ತನೆ ಐಶ್ವರ್ಯವಂತಿಕೆ, ಕರ್ತನೆ ಹಣ ನಮಗೆ ದೇವರಲ್ಲ ಕರ್ತನೆ, ನೀನೊಬ್ಬನೇ ನಮ್ಮ ದೇವರಾಗಿದೆಯ ಸ್ವಾಮಿ. ಕರ್ತನೆ, ನಮಗೆ ಅಸಾಧ್ಯವಾದದ್ದು ನಿನಗೆ ಸಾಧ್ಯ ಎಂದು ಹೇಳಿದಿಲ್ಲ ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಅಸಾಧ್ಯವನ್ನ ಸಾಧ್ಯಗೊಳಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಗಾಗಿ ಜೀವಿಸುವ ಹಾಗೆ, ನೀನು ಕೊಟ್ಟಿರುವುದನ್ನ ನಿನಗೆ ಸಮರ್ಪಿಸುವ ಹಾಗೆ ಕರ್ತನೆ, ದಾನ ಧರ್ಮಗಳಿಂದ ಕರ್ತನೆ ಮಾಡುವಂತೆ ನಮ್ಮ ಕರಗಳನ್ನ ಆಶೀರ್ವಾದ ಮಾಡು ಸ್ವಾಮಿ. ಕೊಡುವ ಕೈಗಳಾಗಿ ನಮ್ಮನ್ನು ಆಶೀರ್ವದಿಸು ಕರ್ತನೆ. ನೀನು ತಾನೇ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮಲ್ಲಿ ಸ್ವಾಮಿ ಕರ್ತನೆ, ನಮ್ಮ ಹಣದಲ್ಲಿ ಅನ್ಯಾಯದ ಹಣಗಳು ಸೇರಿ ಕರ್ತನೆ ಇನ್ನೊಬ್ಬರ ರಕ್ತವನ್ನು ಸುರಿಸುವಂತ, ಇನ್ನೊಬ್ಬರ ಕಣ್ಣೀರನ್ನು ಸುರಿಸುವಂತ ಕಾರ್ಯಗಳು, ನಮ್ಮಿಂದ ಮಾಡಿಸುವಂತ ಎಲ್ಲ ದುರಾತ್ಮನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆಯೇ. ಆಮೆನ್.